ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಈಗ ಮತ್ತೊಂದು ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಅದೇನು ಅಂತಂದ್ರೆ ಪ್ರೀತಮ್ ಗೌಡ್ರ ಆಪ್ತರನ್ನ ಏನು ಬಂಧಿಸಲಾಗಿತ್ತು, ಅವರ ಆ, ನಿವಾಸ ಜೊತೆಗೆ ಕಚೇರಿಗಳು, ಹೋಟೆಲ್ಗಳ ಮೇಲೆಲ್ಲ ದಾಳಿ ಮಾಡಿದ್ರಲ್ಲ, ಅಲ್ಲಿ ಈಗ 10 ಪೆನ್ ಡ್ರೈವ್, ಒಂದು ಹಾರ್ಡ್ ಡಿಸ್ಕ್ ಅನ್ನ ಈಗ ಸೀಸ್ ಮಾಡಿಕೊಂಡಿದ್ದಾರೆ. ಹಲವೆಡೆ ದಾಳಿಯನ್ನ SIT ಅವರು ನಡೆಸಿದ್ರು. ಹಾಸನ, ಬೆಂಗಳೂರು ಸೇರಿ ಹಲವು ಸ್ಥಳಗಳಲ್ಲಿ ದಾಳಿ ಮಾಡಿದ್ರು. ಪ್ರೀತಮ್ ಗೌಡ ಆಪ್ತರು ಅರೆಸ್ಟ್ ಆಗಿರೋ ಇಬ್ಬರಿಗೆ ಸೇರಿದಂಥ ಸ್ಥಳಗಳಲ್ಲಿ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ 10 ಪೆನ್ ಡ್ರೈವ್ ಮತ್ತು ಒಂದು ಹಾರ್ಡ್ ಡಿಸ್ಕ್ ಪತ್ತೆಯಾಗಿದೆ. ಸದ್ಯ ಎಲ್ಲವನ್ನ ಕೂಡ ವಶಪಡಿಸಿಕೊಂಡು FSLಗೆ ಈಗ ರವಾನೆಯನ್ನ ಮಾಡಿದ್ದಾರಂತೆ. ಅದರಲ್ಲಿ ಹೇಳ್ತಾ ಇದ್ದಿದ್ದು ಏನೂ ಇರಲಿಲ್ಲ, ಸದ್ಯಕ್ಕೆ ಅದನ್ನು ರಿಟ್ರೀವ್ ಮಾಡೋಕ್ಕೆ ಈಗ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಗೊತ್ತಿಲ್ಲ, ಈಗ ಸದ್ಯಕ್ಕೆ ಈ ಪ್ರಕರಣಗಳಲ್ಲಿ ಸಿಗುವಂಥ ಪೆನ್ ಡ್ರೈವ್ಗಳು ಎಲ್ಲವೂ ಕೂಡ ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನೇ ಡಿಲೀಟ್ ಮಾಡಿದರೂ ಕೂಡ ಅದನ್ನು ರಿಟ್ರೀವ್ ಮಾಡಿದಾಗ ಅದರಲ್ಲಿ ಏನಿತ್ತು ಏನಿಲ್ಲ ಅನ್ನುವಂಥದ್ದು ಎಲ್ಲ ಮಾಹಿತಿಗಳು ಕೂಡ ಸಿಗುತ್ತೆ. ಹಾಗಾಗಿ ಈಗ ಅದನ್ನು ತಗೊಂಡಿದ್ದಾರೆ, FSLಗೂ ಕೂಡ ರವಾನೆಯನ್ನು ಮಾಡಿದ್ದಾರೆ. ಇದು ಪ್ರೀತಮ್ ಗೌಡರಿಗೆ ಸೇರಿದಂಥ ಸ್ಥಳದಲ್ಲಿ ರೇಡ್ ಆಗಿತ್ತು ಅಂತೇಳಿ ಅವರ ಆಪ್ತರು, ಪ್ರೀತಮ್ ಗೌಡರಲ್ಲ, ಅವರ ಆಪ್ತರ ಮನೆಗಳ ಮೇಲೆ ದಾಳಿ ಮಾಡಿದಾಗ ಸಿಕ್ಕಿದೆ. ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಈಗ ಮುರಳಿ, ಪೆನ್ ಡ್ರೈವ್ ಮತ್ತೆ ಹಾರ್ಡ್ ಡಿಸ್ಕ್ ಸಿಕ್ಕಿದೆ, ಇದರಲ್ಲಿ ಏನಾದರೂ ವಿಡಿಯೋಗಳು ಇದೆಯಾ ಅಥವಾ ಡಿಲೀಟ್ ಆಗಿದಾವ, ಯಾವ ಪೊಸಿಷನ್ ಅಲ್ಲಿ ಸಿಕ್ಕಿದೆ ಅಂತ ಏನು ಅಪ್ಡೇಟ್ಸ್ ಇದೆ? ಖಂಡಿತ. ಯಾಕಂದ್ರೆ ಈಗ ಸಿಕ್ಕಿದಂತ ಪೆನ್ ಡ್ರೈವ್ಗಳು ಮತ್ತು ಹಾರ್ಡ್ ಡಿಸ್ಕ್ ಏನಿತ್ತು, ಹಾರ್ಡ್ ಡಿಸ್ಕ್ ನಲ್ಲಿ ಯಾವುದೇ ರೀತಿಯ ಮಾಹಿತಿಗಳು ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಈಗ ಸಿಗ್ತಾ ಇರುವಂತದ್ದು. SIT ಅಧಿಕಾರಿಗಳು ಸಾಮಾನ್ಯವಾಗಿ ಆ ಪೆನ್ ಡ್ರೈವ್ ನ ಯಾವಾಗಿಂದ ಪ್ರಾರಂಭ ಮಾಡಿದ್ರು, ಉಪಯೋಗಿಸಕ್ಕೆ ಯಾವಾಗಿಂದ ಪ್ರಾರಂಭ ಮಾಡಿದ್ರು, ಆ ಪ್ರಾರಂಭ ಮಾಡಿದ ದಿನದಿಂದ ಇಲ್ಲಿಯ ತನಕ ಯಾವ್ಯಾವ ವಿಡಿಯೋ ಫುಟೇಜಸ್ ಗಳಿರ್ಬೋದು ಅಥವಾ ಡಾಕ್ಯುಮೆಂಟ್ ಗಳಿರ್ಬೋದು, ಅದನ್ನ ತಿಳಿದುಕೊಳ್ಳೋ ಒಂದು ಪ್ರಯತ್ನದಲ್ಲಿ ಈಗ SIT ಅಧಿಕಾರಿಗಳು ಇರುವಂತದ್ದು. ಆ ಹಿನ್ನೆಲೆಯಲ್ಲಿ FSL ಅಧಿಕಾರಿಗಳಿಗೆ ಆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಅಂದ್ರೆ ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕ್ ಏನಿತ್ತು ಅದನ್ನ ರವಾನೆ ಮಾಡಿದ್ದಾರೆ. ಅದನ್ನ ರಿಟ್ರೀವ್ ಮಾಡೋ ಒಂದು ಪ್ರಯತ್ನವನ್ನ ಮಾಡಿ, ಅದಾದ ಬಳಿಕ ಏನಾದ್ರು ಡಾಕ್ಯುಮೆಂಟ್ಗಳು ಅಥವಾ ಏನಾದ್ರು ಮಾಹಿತಿಗಳು ಸಿಕ್ಕುತ್ತಾ ಅನ್ನೋದು ಪ್ರಯತ್ನದಲ್ಲಿ SIT ಅಧಿಕಾರಿಗಳು ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.